ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದ ದೇವಿ ದೇವಸ್ಥಾನಗಳಲ್ಲಿ ನವರಾತ್ರಿ ವೈಭವ. ಮಾರಿಕಾಂಬಾ ಯಲ್ಲಮ್ಮ ಶಾರದಾಂಬ ದೇವಸ್ಥಾನದಲ್ಲಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ಕುರಿತು ರವಿ ಪೋತರಾಜ ರಘುನಾಥ್ ಜಯರಾಮ್ ಮಾತು. ಅಕ್ಟೋಬರ್ 2ರಂದು ಕೆಳದಿ ಮಠದಲ್ಲಿ ಐತಿಹಾಸಿಕ ಪಚ್ಚಲಿಂಗು ದರ್ಶನ. ಪಚ್ಚಲಿಂಗು ದರ್ಶನದಿಂದ ಸರ್ವ ಸಂಕಷ್ಟ ನಿವಾರಣೆ ಎಂದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮಿಗಳು. ಸಾಗರದಲ್ಲಿ ನವರಾತ್ರ ನಮಸ್ಯ, ಶ್ರೀಗಳಿಂದ ಆಶೀರ್ವಚನ. ಆರ್ಯ ಎಡಿಗರ ಸಂಘದಿಂದ ಪ್ರತಿಭಾ ಪುರಸ್ಕಾರ. ಸಮಾಜಮುಖಿ ಚಿಂತನೆ ಅಗತ್ಯ ಎಂದ ಕಾಗೋಡು. ನಂದಿನಿ ಹಾಲು ಮಾರಾಟಗಾರರಿಂದ ಸೆಪ್ಟೆಂಬರ್ 30ರಂದು ಬ್ಯಾಂಕ್ ಎದುರು ಪ್ರತಿಭಟನೆ. ಅಕ್ಟೋಬರ್ 1ರಂದು ಹಾಲು ಮಾರಾಟ ಬಂದ್. ಸೆಪ್ಟೆಂಬರ್ 29ರಂದು ಶಂಕರಮಠದಲ್ಲಿ ಶಾರದಾ ಪ್ರಸಾದ ಪುರಸ್ಕಾರ. ಪ್ರಬಂಧ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಣೆ. ಅಕ್ಕನ ಬಳಗದಿಂದ ಬನ್ನಿ ವೃಕ್ಷಕ್ಕೆ ಪೂಜೆ ಮತ್ತು ನೃತ್ಯ ಭಜನೆ ಸೇವೆ. ಈಗ ಸುದ್ದಿಯ ವಿವರ. ಸಾಗರದಲ್ಲಿ ನವರಾತ್ರಿ ಅಂಗವಾಗಿ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ಧಾರ್ಮಿಕ ಕಾರ್ಯಕ್ರಮ ಏರ್ಪಡಿಸಿದೆ. ಜಿಎನ್ಎಸ್ನಲ್ಲಿ ನವರಾತ್ರಿ ಉತ್ಸವ ಅಂಗವಾಗಿ ಮಾರಿಕಾಂಬಾ ದೇವಸ್ಥಾನದ ರವಿ ಪೋತರಾಜ, ಶ್ರೀ ಶಾರದಾಂಬಾ ದೇವಸ್ಥಾನ ನಿಕಟಪೂರ್ವ ಅಧ್ಯಕ್ಷ ಕೆವಿ ಜಯರಾಮ್, ಶ್ರೀ ಯಲ್ಲಮ್ಮ ದೇವಸ್ಥಾನದ ಅಧ್ಯಕ್ಷ ಎಸ್ಬಿ ರಘುನಾಥ್ ಮಾತನಾಡಿದ್ದಾರೆ. ಸೆಪ್ಟೆಂಬರಲ್ಲಿ ಪ್ರಾರಂಭ ಆಗುವಂಥ ನವರಾತ್ರಿ ಅಕ್ಟೋಬರ್ 2ನೇ ತಾರೀಕುವರೆಗೂ ಅತಿ ವಿಜೃಂಭಣೆಯಿಂದ ನಡೆಯುತ್ತದೆ. ಪ್ರತಿದಿನ ಫಸ್ಟಿನ ದಿನ ಶೈಲ ಪುತ್ರಿ ಅಲಂಕಾರ, 2ನೇ ದಿನ ಬ್ರಹ್ಮಚಾರಿಣಿ, 3ನೇ ದಿನ ಚಂದ್ರಘಂಟ ಅಲಂಕಾರ, 4ನೇ ದಿನ ಕ್ಯಾತ್ಯಾಯಿನಿ, 5ನೇ ದಿವಸ ರಾಜರಾಜೇಶ್ವರಿ. ಹೀಗೆ 11 ದಿನಗಳ ಕಾಲ ವಿವಿಧ ಅಲಂಕಾರ. ಪ್ರತಿನಿತ್ಯ ಸಂಜೆ ಪ್ರಸಾದ ಸೇವೆ ಇರುತ್ತದೆ ಮತ್ತು ಮಹಾಮಂಗಳಾರತಿ. ಮತ್ತು ದುರ್ಗಾಷ್ಟಮಿ ದಿವಸದಂದು ಸಾರ್ವಜನಿಕ ಅನ್ನ ಸಂತರ್ಪಣೆ ಇರ್ತದೆ. ಶ್ರೀ ಮಾರಿಕಾಂಬೆಗೆ ಬೆಳಗ್ಗೆ 6 ಗಂಟೆಗೆ ಪೂಜೆ ಪ್ರಾರಂಭ ಆಗುತ್ತದೆ. ಭಕ್ತಾದಿಗಳು ಅತಿ ಹೆಚ್ಚಿನ ರೀತಿಯಲ್ಲಿ ಬಂದು ಆ ದೇವಿಗೆ ದೇವಿಯ ದರ್ಶನ ಪಡೆದು ಪುನೀತರಾಗಿ ಆಮೇಲೆ ಇದೇ 2000 ಫೆಬ್ರವರಿ ತಾರೀಕಲ್ಲಿ ಮಾರಿಕಾಂಬಾ ಜಾತ್ರೆ ಪ್ರಾರಂಭ ಆಗುತ್ತದೆ. ಹಾಗೆ ಡಿಸೆಂಬರ್ 23ನೇ ತಾರೀಕಿಗೆ ಮರಕಡೆ ಶಾಸ್ತ್ರ, ಜನವರಿ 27ನೇ ತಾರೀಕು ಅಂಕೆ ಹಾಕೋ ಶಾಸ್ತ್ರ ಇರ್ತದೆ. ಶ್ರೀ ಮಾರಿಕಾಂಬಾ ಭಕ್ತಾದಿಗಳು ಅತಿ ಹೆಚ್ಚಿನ ರೀತಿಯಲ್ಲಿ ಜಾತ್ರೆಗೆ ಮತ್ತು ನವರಾತ್ರಿಗೆ ಬಂದು ಭಾಗವಹಿಸಬೇಕು. ಭಕ್ತಾಭಿಮಾನಿಗಳಿಗೆ ವಂದನೆಗಳನ್ನು ಹೇಳ್ತಾ, ಸಾಗರದ ಸೊರಬ ರಸ್ತೆಯಲ್ಲಿ ವಿಶೇಷವಾಗಿ ಈ ವರ್ಷ ಶಿಲಾಮಯ ಕಟ್ಟಡದ ಒಳಭಾಗದಲ್ಲಿ ದೇವಿಗೆ ಉತ್ಸವದ ಅಂಗವಾಗಿ ಈ ವರ್ಷ ಹೋಮ ಹವನಗಳು ಹಾಗೂ ಪ್ರತಿನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ದುರ್ಗಾಷ್ಟಮಿ ದಿನ ವಿಶೇಷವಾದ ಅಲಂಕಾರ ಮತ್ತು ಪೂಜಾ ಕಾರ್ಯಕ್ರಮಗಳು ನಡೆಯಲಿದ್ದು, 2ನೇ ತಾರೀಕು ವಿಜಯದಶಮಿ ದಿನ ಬನ್ನಿ ಮಂಟಪಕ್ಕೆ ಪಲ್ಲಕ್ಕಿ ಉತ್ಸವ ಹೋಗುತ್ತದೆ. ಆ ದಿನ ಪಲ್ಲಕ್ಕಿ ಉತ್ಸವ ಮರಳಿ ದೇವಸ್ಥಾನಕ್ಕೆ ಬಂದ ನಂತರ ಆ ದಿನದ ವಿಶೇಷ ದಸರಾ ಕಾರ್ಯಕ್ರಮ, ಮುಕ್ತಾಯ ಕಾರ್ಯಕ್ರಮ ಒಂದು ನಡೆಸ್ತಾ ಇದ್ದೀವಿ. ಎಲ್ಲ ಭಕ್ತಾಭಿಮಾನಿಗಳು ವಿಶೇಷವಾಗಿ ದೇವಸ್ಥಾನಕ್ಕೆ ಬಂದು ಈ ನೂತನ ಕಟ್ಟಡವನ್ನು ವೀಕ್ಷಿಸುವ ಜೊತೆಗೆ ಈ ದಸರಾ ಉತ್ಸವದಲ್ಲಿ ಭಾಗವಹಿಸಿ ಸಹಕರಿಸಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತೇವೆ.
ಪ್ರತಿ ವರ್ಷದಂತೆ ಈ ವರ್ಷವೂ ನವರಾತ್ರಿ ಉತ್ಸವವನ್ನು ತುಂಬ ವೈಭವಯುತವಾಗಿ ಶ್ರೀ ಶಾರದಾಂಬ ದೇವಸ್ಥಾನದಲ್ಲಿ 11 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯುತ್ತಿದೆ. ಈ ಒಂದು ಸಂದರ್ಭದಲ್ಲಿ ಸಾಗರದ ಸರ್ವ ಭಕ್ತರು ಇಲ್ಲಿ ಬಂದು ಶ್ರೀ ಶಾರದಾಂಬೆಯ ಚಂದ್ರಮೌಳೇಶ್ವರ ಕ್ಷೇತ್ರಪಾಲ ದೇವರುಗಳ ಸಂಪೂರ್ಣ ಆಶೀರ್ವಾದ ಪಡೆದು ಎಲ್ಲರೂ ಕೃತಜ್ಞರಾಗಬೇಕಾಗಿ ವಿನಂತಿಸುತ್ತೇನೆ. ಹಾಗಾಗಿ ಇಡೀ ಸಾಗರದವರು ಬಂದು ಅದೇ ರೀತಿಯಲ್ಲಿ 29, 30 ಮತ್ತು 1ನೇ ತಾರೀಕು ಅನ್ನ ಸಂತರ್ಪಣೆ ಇರುತ್ತೆ, ಸಾರ್ವಜನಿಕ ಅನ್ನ ಸಂತರ್ಪಣೆ ಇರುತ್ತೆ, ಚಂಡಿಕಾ ಹವನ ಇರುತ್ತೆ. ಹಾಗಾಗಿ ಸದ್ಭಕ್ತರು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸರ್ವಮಂಗಳ ಶ್ರೀ ಶಾರದಾಂಬೆಯ ಸಂಪೂರ್ಣ ಆಶೀರ್ವಾದ ಪಡೆಯಬೇಕಾಗಿ ಎಲ್ಲರಿಗೂ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಕೆಳದಿ ಮಠದಲ್ಲಿ ಅಕ್ಟೋಬರ್ 2ರಂದು ಇತಿಹಾಸ ಪ್ರಸಿದ್ಧ ಪಚ್ಚಲಿಂಗು ದರ್ಶನ ಏರ್ಪಡಿಸಿದ್ದು, ಪ್ರಾತಃ ಕಾಲದಲ್ಲಿ ಪಚ್ಚಲಿಂಗಕ್ಕೆ ಅಭಿಷೇಕಾದಿ ವಿಶೇಷ ಪೂಜೆ ನಂತರ ಸಾರ್ವಜನಿಕ ದರ್ಶನಕ್ಕೆ ಏರಿಸಲಾಗುತ್ತದೆ ಎಂದು ಕೆಳದಿ ರಾಜಗುರು ಹಿರೇಮಠದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮಿಗಳು ತಿಳಿಸಿದರು. ಸಾಗರ ತಾಲೂಕಿನ ಬಂದಗದ್ದೆ ಕೆಳದಿ ರಾಜಗುರು ಹಿರೇಮಠದಲ್ಲಿ ಶುಕ್ರವಾರ ವಿಜಯದಶಮಿ ಜಾತ್ರಾ ಮಹೋತ್ಸವದ ಆಹ್ವಾನ ಪತ್ರಕ್ಕೆ ಬಿಡುಗಡೆ ಮಾಡಿ ಅವರು ಮಾತನಾಡುತ್ತಿದ್ದರು. ಉತ್ಸವ ಸಮಿತಿಯ ಅರುಣ್ ಪಾಟೀಲ್, ಶಶಿಧರ್ ಗೌಡ, ವೀರೇಂದ್ರ ಪಾಟೀಲ್, ಮಹೇಶ್ ಗೌಡ, ತೇಜಸ್ವಿ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಆ ಕೆಳದಿ ಅರಸರ ಕಾಲದಿಂದಲೂ ಕೂಡ ಈ ದೇವಿ ನವರಾತ್ರಿ ಹಬ್ಬ ನಮ್ಮ ಋಷಿಮುನಿಗಳ ಕಾಲದಿಂದ ಮಾಡ್ತಾ ಬಂದಿದ್ದಾರೆ, ರಾಜರು ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಕೆಳದಿ ಅರಸರು ಕೂಡ ನವಮಿ ಹಬ್ಬವನ್ನು ವೈಭವವಾಗಿ ಮಾಡ್ತಾ ಇದ್ರಂತೆ. ಆ ನಂತರ ಕೆಳದಿ ಅರಸರಲ್ಲಿ ಒಂದು ಏನು ವಿಶೇಷತೆ ಇತ್ತು ಅಂದರೆ, ಒಂದು ಪಚ್ಚಲಿಂಗ ಅಂತಕ್ಕಂಥದ್ದು ಅವರಲ್ಲಿತ್ತು. ಪಚ್ಚಲಿಂಗ ಅದಕ್ಕೆ ಎಮರಾಲ್ಡ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಅದನ್ನ ಇಟ್ಟು ಅವರು ಪ್ರತಿ ದಿವಸ ಪೂಜೆ ಮಾಡ್ತಾ ಇದ್ರು. ಪ್ರತಿ ದಿವಸ ಪೂಜೆ ಮಾಡಿ ವಿಜಯದಶಮಿ ದಿನದಂದು, ಅದು 3:30 ಮುಹೂರ್ತ ಇರುತ್ತೆ, ಆ ವಿಜಯದಶಮಿ ದಿನದಂದು ಯಾರು ಆ ಪಚ್ಚಲಿಂಗ ದರ್ಶನ ಮಾಡ್ತಾರೆ ಅವರಿಗೆ ಏನು ಇಚ್ಛೆಗಳು ಪೂರ್ತಿ ಆಗ್ತಾ ಇದ್ವಂತೆ. ಹಾಗೂ ಅವರು ಬಯಸಿದ ಎಲ್ಲ ಕಾರ್ಯವು ಸಿದ್ಧಿ ಆಗ್ತಾ ಇದ್ದವಂತೆ. ಅದಕ್ಕಾಗಿ ಅವರನ್ನು ಪೂಜೆ ಮಾಡಿ ಕೆಳದಿ ಅರಸರು ಆ ಪಚ್ಚಲಿಂಗವನ್ನು ವಿಜಯದಶಮಿ ದಿನ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಅಥವಾ 7 ಗಂಟೆವರೆಗೆ ಸಾರ್ವಜನಿಕವಾಗಿ ದರ್ಶನಕ್ಕೆ ಇಡ್ತಾ ಇದ್ರಂತೆ. ಆ ನಂತರ ಅವರ ವಂಶ ನಿಧಾನವಾಗಿ ನಿರ್ನಾಮ ಆಗುವ ಸ್ಥಿತಿಯಲ್ಲಿ ಬಂತು. ಆಗ ಅವರು ಕೆಳದಿ ಮಠಕ್ಕೆ ಬಂದು ಕೆಳದಿಯ ತಮ್ಮ ರಾಜವಂಶದ ಗುರು ಆಗಿರ್ತಕ್ಕಂಥ ರಾಜಗುರು ಈ ಹಿರೇಮಠದ ಹಿಂದಿನ ಗುರುಗಳಿಗೆ ಬಂದು ಕೈ ಜೋಡಿಸಿ ಕಾಲಿಗೆ ಬಿದ್ದು, ಗುರುಗಳೇ, ಈ ತರ ಇದು ಲಿಂಗು, ಇದರ ಮಹತ್ವ ಹೀಗಿದೆ, ಅದಕ್ಕಾಗಿ ಇದನ್ನ ನಾವು ಇನ್ನು ಮುಂದೆ ಇದನ್ನ ಪೂಜೆ ಮಾಡ್ಕೊಂಡು ಹೋಗಕ್ಕೆ ಆಗಲ್ಲ, ದಯವಿಟ್ಟು ನೀವು ಇದನ್ನ ಇಟ್ಕೊಳ್ಳಿ ಮಠದಲ್ಲಿ, ಪ್ರತಿ ವಿಜಯದಶಮಿಗೆ ಸಾರ್ವಜನಿಕರಿಗೆ ದರ್ಶನಕ್ಕೆ ಕೊಡಿ ಅಂತ ಹೇಳಿ ಅವರು ರಾಜರು ರಾಜಗುರುಗಳಿಗೆ ಈ ಮಠಕ್ಕೆ ಕೊಟ್ಟು ಹೋಗಿದ್ದಾರೆ. ಆ ನಂತರ ಕೊಟ್ಟ ನಂತರ ಕೆಲವು ವರ್ಷ ಇಲ್ಲಿ ಎಲ್ಲ ಸರಾಗವಾಗಿ ಅದು ವಿಜಯದಶಮಿ ದಿವಸ ಪೂಜೆ ಆಗ್ತಾ ಇತ್ತಂತೆ. ಆದರೆ ಮುಂದೆ ಏನೋ ತಾಂತ್ರಿಕ ದೋಷದಿಂದ ಕಾರ್ಯ ನಿಂತ ನಂತರ ನಮ್ಮ ಈ ಹಿಂದಿನ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಕೃಷಿದೇವ ಶಿವಾಚಾರ್ಯ ಮಹಾಸ್ವಾಮಿಗಳು ರಾಜಗುರು ಹಿರೇಮಠ ಕೆಳದಿ ಇವರು ಸ್ವಲ್ಪ ವರ್ಷ ಇವರು ನಡೆಸಿಕೊಂಡು ಬಂದಾರೆ. ಆ ನಂತರ ಏನು ತಿಳಿದಾಗಿದೆ, ಅದು ನಿಂತು ಹೋಗಿತ್ತು. ಈಗ 19ನೇ ಇಸ್ವಿಯಿಂದ 19, 20, 21, 22, 23, 24, 25 ಮಧ್ಯದಲ್ಲಿ ಒಂದು ದಿವಸ ಎಲ್ಲ ಭಕ್ತರು ಅತಿ ಆವೇಶದಿಂದ, ಅತಿ ಉತ್ಸುಕರಾಗಿ, ಬಹಳ ಉತ್ಸಾಹದಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಬಂದು ನನ್ನನ್ನು ಕೇಳಿಕೊಂಡು, ಗುರುಗಳೇ ಅದನ್ನು ನಡ್ರಿ ಹೋಗೋಣ, ಮೇಲೆ ಹೋಗಿ ವಿಚಾರ ಮಾಡಿ ಸಚಿವರನ್ನ ಎಲ್ಲರನ್ನು ಕಣ್ಣು ಮಾಡೋಣ ಅಂತ ಹೇಳಿ ಜಿಲ್ಲಾಧಿಕಾರಿಗಳ ಹತ್ರ ಫಸ್ಟ್ ಹೋಗಿದ್ರು. ಆ ನಂತರ ಅಲ್ಲಿಂದ ಫೋನ್ ಹಚ್ಚಿ ಯಡಿಯೂರಪ್ಪನವ್ರ ಜೊತೆ ಮಾತಾಡಿದಾಗ, ನಿನಗೇನು ಗೊತ್ತಪ್ಪ, ಯಾಕೆ ಕೊಡ್ತಾ ಇಲ್ಲ? ಇಲ್ಲ ಸರ್, ಕೊಡ್ತೀನಿ, ನನಗದು ಏನು ಮಾಹಿತಿ ಗೊತ್ತಿಲ್ಲಲ್ಲ, ಮಾಹಿತಿ ಕೊಟ್ಟಿವಿ ಸರ್ ಅಂತ. ಇವು ನಮ್ಮ ಹತ್ರ ಕೊಟ್ಟಿವಿ ಸರ್ ಅಂತಂದ್ರದ್ದು. ಅವಾಗ ಯಡಿಯೂರಪ್ಪನವರು PA ಕಡೆಯಿಂದ ಅವ್ರಿಗೆ ಫೋನ್ ಹಚ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳಿಗೆ. 19ನೇ ಇಸ್ವಿಯಲ್ಲಿ ಫಸ್ಟ್ ಟೈಮ್ ಬಂದಿತ್ತು ನಮ್ಮ ಮಠಕ್ಕೆ. ಫೋನ್ ಹಚ್ಚಿ ಹೇಳ್ತಾ ಇದ್ದಾರೆ, ಏನಪ್ಪ, ಯಾರಪ್ಪ ನೀನು? ಜಿಲ್ಲಾಧಿಕಾರಿ. ಯಾವ ಬಂದೆ, ಏನು ಹೆಸರು ಅಂತ ಕೇಳಿದಾಗ, ನಾ ಹಿಂಗೆ ಸರ್, ನನ್ನ ಹೆಸರು ಹಿಂಗೆ, ನಾನು ಜಿಲ್ಲಾಧಿಕಾರಿ ಆಗಿದ್ದೇನೆ ಶಿವಮೊಗ್ಗ ಜಿಲ್ಲೆ. ಈಗ ನೋಡು, ನಾನು ಅಂತ ಆರ್ಡರ್ ಮಾಡಿ ತಮ್ಮ ವಿನಂತಿ ಪತ್ರದ ಮೇಲೆ ಬರೆದು ಆ ಬ್ಯಾಂಕಿಗೆ ಕೊಡ್ತಾ ಇದ್ದಾರೆ. ಈಗಾದರೂ ಕೂಡ SBI ಬ್ಯಾಂಕ್
ಶಿವಮೊಗ್ಗ ಲಾಕರ್ದಲ್ಲಿದೆ. ಆ ಲಾಕರದ ಚಾವಿ ನನ್ನ ಹತ್ರ ಕೊಟ್ಟಿರ್ತಾರೆ. ಒಂದು 2-3 ದಿವಸ ಮೊದಲು ಹೋಗಿ ತೊಗೊಂಡು ಬರ್ತೀವಿ ನಾವು ಆ ಪಚ್ಚಲಿಂಗವನ್ನು ತಂದು ಅಲ್ಲಿ ಒಳಗಡೆ ಲಾಕರದಲ್ಲಿ ಇಡ್ತೀವಿ, ಸಹಿ ಮಾಡ್ತೀವಿ, ಫೀಸ್ ತುಂಬ್ತೀವಿ, ಮತ್ತೆ ಬರ್ತೀವಿ. ಮತ್ತೆ ವಿಜಯದಶಮಿ ವಿಜಯದಶಮಿ ದಿವಸ ಬ್ಯಾಂಕ್ ರಜೆ, ಮರುದಿವಸ ಹೋಗಿ ಆ ಲಿಂಗವನ್ನು ಕೊಟ್ಟು ಅದು ಏನು ಕಾರ್ಯಕಲಾಪಗಳಿರ್ತಾರೆ ಅಲ್ಲಿ ಸಹಿ ಮಾಡಿ, ಇಲ್ಲಿ ಸಹಿ ಮಾಡಿ, ರಿಜಿಸ್ಟರ್ ಮಾಡಿ, ಇದಕ್ಕೊಂದು ಮಾಡಿ ಎಲ್ಲ ಮಾಡಿಸ್ಕೊಂಡು ಕಳಿಸ್ಕೊಡ್ತಾರೆ. ಅತಿ ಪ್ರೀತಿಯಿಂದ ಕೊಡ್ತಾರೆ. ನಾವು ದರ್ಶನಕ್ಕೆ ಅದನ್ನು ಇಡ್ತಾ ಇದ್ದೇವೆ. ಹೀಗಾಗಿ ಈ ಪಚ್ಚಲಿಂಗದ ಬಗ್ಗೆ ಬಹಳ ವಿಶೇಷವನ್ನ ಏನಂದ್ರೆ ಒಂದು ಬೈರಲ್ ಜಾತಿಯ ಖನಿಜಕ್ಕೆ ಸೇರಿದೆ. ಇದು ಬೆರಿಲಿಯಂ ಹಾಗೂ ಅಲ್ಯೂಮಿನಿಯಂ ಸಿಲಿಕೇಟ್ ಸಂಯೋಗ BC³ Bi² S16O18 ಎಂದಾಗಿದೆ. ಇದರಲ್ಲಿ ವೆನಿಡಿಯಂ, ಮೆಗ್ನೀಷಿಯಂ, ಸೋಡಿಯಂ ಅಂಶಗಳು ಅಲ್ಪ ಪ್ರಮಾಣದಲ್ಲಿ ಕಂಡುಬರುತ್ತವೆ. ಪಚ್ಚೆಯ ಗಡುಸುತನ 7.5, ಸಾಪೇಕ್ಷ ಸಾಂದ್ರತೆ 2.70. ಪಚ್ಚೆಯ ದೀರ್ಘಾಯು ಮತ್ತು ವಿಶ್ವಾಸಗಳ ಪ್ರತೀಕ. ಕುಟುಂಬದ ಜನಗಳನ್ನು ಒಟ್ಟುಗೂಡಿಸುವುದು, ಹೊಸ ವಿಷಯಗಳನ್ನು ಕಂಡುಹಿಡಿಯಲು ಸಹಾಯ ಮಾಡುವುದು ಮೊದಲಾದ ಅನೇಕ ನಂಬಿಕೆಗಳು ಪಚ್ಚಲಿಂಗದ ಮೇಲಿವೆ. ಹೀಗೆ ಕೆಳದಿ ಅರಸ್ಥಾನದ ರಾಜಗುರು ಹಿರೇಮಠದಲ್ಲಿ ಪಚ್ಚಲಿಂಗದ ಈ ದರ್ಶನ ಪ್ರತಿ ವಿಜಯದಶಮಿ ದಿನ ಆಗ್ತಾ ಇದೆ. ಈ ವರ್ಷವೂ ಕೂಡ 2ನೇ ತಾರೀಕು ಅಕ್ಟೋಬರ್ 2/10/2025 ಅಂದಿನ ಇದನ್ನು ಬೆಳಗ್ಗೆ 8 ಗಂಟೆಗೆ ನಾವು ಅಲ್ಲಿ ಲಾಕರ್ದಿಂದ ತಗೊಂಡು ಬಂದು ಮೆರವಣಿಗೆಯಿಂದ ಸುಮಾರು 100 ಕಾರು ಬೈಕ್ಗಳೆಲ್ಲ ಬರ್ತಾರೆ. ಎಲ್ಲ ಭಕ್ತರು ಕೂತಿದ್ದಾರೆ. ಇಲ್ಲಿ ಎಲ್ಲರೂ ಬರಮಾಡಿಕೊಂಡು ಆ ಲಿಂಗವನ್ನು ಮೊದಲು ನಮ್ಮ ಹಸ್ತದಿಂದ ನಾವು ಪೂಜೆ ಮಾಡಬೇಕು, ಅಭಿಷೇಕ ಮಾಡಬೇಕು. ಕುಂಕುಮಾಭಿಷೇಕ, ಹರಿದ್ರಾಭಿಷೇಕ, ಎಲ್ಲ ಕ್ಷೀರಾಭಿಷೇಕ ಎಲ್ಲವನ್ನು ಮಾಡಿ ಅಲಂಕಾರ ಪೂಜೆ ಮಾಡಿ ಮಹಾ ಮಂಗಳಾರತಿ ಮಾಡಿ ನಾವು ಹೊರಗೆ ಬಂದ್ಬಿಡ್ತೀವಿ. ಆ ಗದ್ದಿಗೆಯ ಮುಂದೆ, ದೇವರ ಮುಂದೆ ಒಂದು ಗದ್ದಿಗೆ ಇದೆ, ಕಪ್ಪು ಗದ್ದಿಗೆ. ಆ ಗದ್ದಿಗೆ ಮೇಲೆ ಅದನ್ನು ಇಡಬೇಕು ಅಂತ ನಿಯಮ ಇದೆ. ಅದಕ್ಕೆ ಅಲ್ಲಿ ಇಟ್ಬಿಡ್ತೇವೆ. ದರ್ಶನ ಮಾಡಿ ಎಲ್ಲರ ಪಾಪ ಇನ್ನಿಲ್ಲ ಒಳಗೆ 2 ಲೈನ್, ಒಂದು ಹೆಣ್ಣು ಮಕ್ಕಳ ಲೈನು, ಒಂದು ಗಂಡು ಮಕ್ಕಳ ಲೈನ್ ಹಿಂಗ ಬರ್ತಾರೆ, ದರ್ಶನ ತಗೊಂತಾರೆ. ಮತ್ತೆ ಹಿಂದಿನ ಬಾಗಿಲಿಂದ ಹೊರಗಡೆ ಹೋಗಿ ಹಿಂದಿನ ಪ್ರಸಾದ ವ್ಯವಸ್ಥೆ ಇರುತ್ತೆ, ಪ್ರಸಾದ ಮಾಡ್ತಾರೆ. ಅದಕ್ಕಾಗಿ ಸಮಾಜ ಬಾಂಧವರಲ್ಲಿ ನಾನು ಕೇಳಿಕೊಳ್ಳುವುದು ಇಂತಿಷ್ಟು ಏನಂತಂದ್ರೆ, ಈ ಪಚ್ಚಲಿಂಗದ ಮಹತ್ವ ಹೇಳ್ತಾ ಹೋದ್ರೆ ಇನ್ನೂ ಬಹಳ ಇದೆ. ಮುರುಘಾ ಮಠದವರು ಒಂದು ಪುಸ್ತಕ ಬರೆದಿದ್ದಾರೆ, ಅದರಲ್ಲಿ ಸಾಕಷ್ಟು ಇದೆ. ನಮ್ಮಲ್ಲಿ ಕೆಲವೊಂದು ಪುಸ್ತಕಗಳು ಎಲ್ಲ ಇದು ಸಾಕಷ್ಟು ಇದ್ದಾವೆ. ಅದಕ್ಕೆ ದರ್ಶನವನ್ನ ಅವಶ್ಯವಾಗಿ ದೀರ್ಘಾಯು ಆಗಲಿ ಅಥವಾ ನಮ್ಮ ಬಯಕೆಗಳು ಇಚ್ಛೆಗಳು ಈಡೇರಬೇಕಾದರೆ ನಾವು ಅವಶ್ಯವಾಗಿ ಪಚ್ಚಲಿಂಗ ದರ್ಶನವನ್ನು ವಿಜಯದಶಮಿ ಮಾಡಲೇಬೇಕು. ಆದ್ದರಿಂದ ಸಮಸ್ತ ಭಕ್ತಾದಿಗಳಲ್ಲಿ, ಸಮಸ್ತ ಜನರಲ್ಲಿ ನಾನು ಕೇಳಿಕೊಳ್ಳುವುದೆಂದು ಈ ಯಾವ ಮಠದ ನಾನೊಬ್ಬ ಸ್ವಾಮಿ ಆದರೂ ಕೂಡ ಸೇವಕ ಅನ್ನೋ ಭಾವದಲ್ಲಿ ನಿಮಗೆಲ್ಲ ಬೇಡ್ಕೊಳ್ತಾ ಇದ್ದೇನೆ. ನೀವು ಅವಶ್ಯವಾಗಿ ಬಂದು ನಿಮ್ಮ ಭಾಗ್ಯವನ್ನ ಕಂಡುಕೊಳ್ಳಿ. ನಿಮ್ಮ ಮುಂದೆ ಆಗ್ತಕ್ಕಂಥ ಕನಸುಗಳು ನನಸಾಗ್ತಾವಿಲ್ಲ ನೋಡಿಕೊಳ್ಳಿ. ಆದ್ದರಿಂದ ದಯವಿಟ್ಟು ವಿಜಯದಶಮಿ ದಿನ ನಿಮ್ಮನ್ನ, ಊರಿನವರನ್ನ, ಬಂಧು ಬಾಂಧವರನ್ನ ಹಾಗೂ ಎಲ್ಲರಿಗೂ ಯಾರ್ಯಾರು ಪರಿಚಯ ಇದ್ದಾರೆ ಅವರೆಲ್ಲರನ್ನೂ ಕರೆದುಕೊಂಡು ಬಂದು ಪಚ್ಚಲಿಂಗ ದಿನ ಅರ್ಥಾತ್ ವಿಜಯದಶಮಿ ದಿನ ಪಚ್ಚಲಿಂಗದ ದರ್ಶನ ಮಾಡಿಕೊಂಡು ಪ್ರಸಾದ ತೆಗೆದುಕೊಂಡು ಹೋಗಬೇಕು ಅಂತ ನಾನು ಎಲ್ಲರಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಂಡು ಸಾಗರದ ರಾಘವೇಶ್ವರ ಸಭಾಭವನದ ನವರಾತ್ರ ನಮಸ್ಯ ಕಾರ್ಯಕ್ರಮಕ್ಕೆ ಶುಕ್ರವಾರ ಶಾಸಕ ಗೋಪಾಲಕೃಷ್ಣ ಬೇಳೂರು ಭೇಟಿ ನೀಡಿ ರಾಘವೇಶ್ವರ ಭಾರತಿ ಸ್ವಾಮಿಗಳ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮಂಜುನಾಥ್ ಗೌಡ, ಶಿಮುಲ್ ಅಧ್ಯಕ್ಷ ವಿದ್ಯಾಧರ್ ಇನ್ನಿತರರು ಹಾಜರಿದ್ದರು. ಶ್ರೀಚಕ್ರ ಕುರಿತು ಹೊಸನಗರ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳು ಮಾತನಾಡಿದರು. ಈ ಶ್ರೀಚಕ್ರ ನಿರೂಪಣೆ ಇದೆಯಲ್ಲ, ಅದು ಸರಿಯಾಗಿ 5ನೇ ದಿನಕ್ಕೆ ಕಲಿತಾ ಪಂಚಮಿಗೆ ಬಂದಿದೆ. ಇಂದು ದ್ವಿತೀಯ ಅವತಾರ ದಿನ. ಆ ಚಕ್ರ ರಾಜ ಅಂದ್ರೆ ಯಜ್ಞಕೊಂಡ ಬೆಳಕಿನ ಮಧ್ಯದಲ್ಲಿ, ಕೋಟಿ ಸೂರ್ಯರ ಕೋಟಿ ಚಂದ್ರರ ಬೆಳಕಿನ ಮಧ್ಯದಲ್ಲಿ ಶ್ರೀಚಕ್ರ ತಾನೇ ಗೋಚರಿಸಿದ್ದು, ಚಕ್ರರಾಜ ಯಂತ್ರ ತಾನೇ ಗೋಚರಿಸಿದ್ದು. ಅದರ ಮಧ್ಯದಲ್ಲಿ ದೇವಿ ಪ್ರಕಟವಾಗಿರುವಂಥದ್ದು. ಹಾಗಾಗಿ ದಲಿತಾವತಾರವೂ ದಲಿತಾ ಪಂಚಮಿ ದಿನವೇ ಅದಕ್ಕೆ ಶ್ರೀಚಕ್ರ ಅವತಾರ. ಈ ಶ್ರೀಚಕ್ರ ಈ ಪ್ರಪಂಚಕ್ಕೆ ಬಂದಿದೆಯಲ್ಲ, ಸೃಷ್ಟಿಗೆ ಬಂದಿದೆಯಲ್ಲ, ಇದೇ ನಿಮಗೆ ದಲಿತಾ ಪಂಚಮಿ ದಿನ. ಹಾಗಾಗಿ ನಾನಾಗಿ ಅದು ಹೊಂದಿ ಬರುವಂಥದ್ದು, ಸ್ವಂತ ಬರುವಂಥದ್ದು ತಾನೇ ತಾನಾಗಿ ಅವರು ಆಟ ಆಡುತ್ತು. ಅದರಲ್ಲಿ ನಮಗೆ ಏನೂ ಇಲ್ಲ. ಮತ್ತು ಶುಕ್ರವಾರ ಬಂದಿದೆ ಈಗ ದಲಿತಾ ಪಂಚಮಿ. ಶುಕ್ರವಾರ ವಿಶೇಷ ದಲಿತರಿಗೆ ಈ ದೇವಿ ಹೇಳಿದ ತಕ್ಷಣ ಮಂಗಳವಾರ ಶುಕ್ರವಾರ ನಿಮ್ಮ ಮನಸ್ಸಲ್ಲಿದೆ ಅಲ್ವಾ? ಈಗ ಯಾವ ದೇವಿಗೆ ಮಂಗಳವಾರ, ಯಾವ ದೇವಿಗೆ ಶುಕ್ರವಾರ ಅಂತ ಗೊತ್ತಾ ನಮಗೆ? ಅಂದ್ರೆ ಚುಚ್ಚು ಬರ್ತು, ಏನು ಗೊತ್ತಿಲ್ಲ ಅಂತೆಲ್ಲ. ಈ ಗ್ರಹಗಳಿಂದ ವಾರಗಳಿರ್ತಕ್ಕಂಥದ್ದು
ಸೂರ್ಯನಿಂದ ಭಾನುವಾರ, ಚಂದ್ರನಿಂದ ಸೋಮವಾರ, ಮಂಗಳನಿಂದ ಮಂಗಳವಾರ, ಸಪ್ತ ಮಹಾಗ್ರಹಗಳಂತೆ ವಾರಗಳು ಬಂದಿರ್ತಕ್ಕಂಥದ್ದು. ಈ ಗ್ರಹಗಳು ಒಂದೊಂದು ದೇವತೆಯನ್ನು ಸೂಚನೆ ಮಾಡ್ತಾರೆ. ಸೂರ್ಯ ಶಿವನನ್ನು ಸೂಚನೆ ಮಾಡ್ತಾನೆ, ಚಂದ್ರ ದುರ್ಗಿಯನ್ನು ಸೂಚನೆ ಮಾಡ್ತಾನೆ, ಮಂಗಳ ಒಂದು ಕಾಳಿಯನ್ನು ಸೂಚನೆ ಮಾಡ್ತಾನೆ ಅಥವಾ ಸುಬ್ರಹ್ಮಣ್ಯನನ್ನು ಸೂಚನೆ ಮಾಡ್ತಾನೆ, ಬುಧ ರಾಮ ಕೃಷ್ಣನನ್ನು ಸೂಚನೆ ಮಾಡ್ತಾನೆ, ಗುರು ಮಹಾವಿಷ್ಣುವನ್ನು ಸೂಚನೆ ಮಾಡ್ತಾನೆ, ಗುರುಗಳನ್ನು ಸೂಚನೆ ಮಾಡ್ತಾನೆ, ಶುಕ್ರ ಲಲಿತೆಯನ್ನು ಶುಕ್ರ ಸೂಚನೆ ಮಾಡ್ತಾನೆ. ಲಕ್ಷ್ಮಿ ಯಾವುದು ಪಾಠದಲ್ಲಿ ಲಕ್ಷ್ಮಿ ಬಗ್ಗೆ ನಾವು ಹೇಳಿದ್ರು. ಶಿವನು ಶುಕ್ರನ ಸೂಚನೆ ಮಾಡುವಂಥದ್ದು, ಅದನ್ನೇ ಹೇಳಿದ್ವಿ ನಾವು. ಶುಕ್ರವಾರ ಅಂದರೆ ಲಕ್ಷ್ಮಿ ಅಂತ ನಿಮ್ಮ ಮನಸ್ಸಲ್ಲಿ ಗೊತ್ತು ನನಗೆ ಚೆನ್ನಾಗಿ. ಶುಕ್ರವಾರ ಲಲಿತೆಯ ವಾರ. ಯಾಕೆಂದ್ರೆ ಲಲಿತೆಯನ್ನು ಸೂಚನೆ ಮಾಡುವ ಗ್ರಹ ಯಾವುದು ಅಂದ್ರೆ ಶುಕ್ರ. ಯಾಕೆಂದ್ರೆ ಸೌಂದರ್ಯ ದೇವತೆ ಶುಕ್ರ ಗ್ರಹ, ಸೌಂದರ್ಯವನ್ನು ಸೂಚನೆ ಮಾಡ್ತಕ್ಕಂಥ ಗ್ರಹ. ಚಂದ್ರ ಹಾಗಲ್ಲ, ಚಂದ್ರ ಸುಂದರವೇ ಹೋದಾದ್ರು ಈ ಚಂದ್ರ ಪೂರ್ಣ ಚಂದ್ರ ಆದರೆ ಹುಣ್ಣಿಮೆ ಹಿಂದೆ ಬಂದೇ ಇದ್ರೆ ದುರ್ಗವನ್ನು ಸೂಚನೆ ಮಾಡ್ತಾನೆ. ಅದೇ ಅಷ್ಟಮಿ ಹಿಂದೆ ಬಂದೇ ಇದ್ರೆ ಕಾಳಿಯನ್ನು ಸೂಚನೆ ಮಾಡ್ತಾನೆ. ಪ್ರತಿಭಾವಂತ ವಿದ್ಯಾರ್ಥಿಗಳು ಸಮಾಜದ ಆಸ್ತಿ. ಅವರು ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡಿದಾಗ ಗುರುತಿಸಿ ಗೌರವಿಸುವುದರಿಂದ ಇನ್ನೊಬ್ಬರಿಗೆ ಉತ್ತೇಜನ ಸಿಕ್ಕಂತೆ ಆಗುತ್ತದೆ ಎಂದು ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ತಿಳಿಸಿದರು. ಸಾಗರದ ಪ್ರಾಂತ್ಯ ಆರ್ಯ ಸಭಾಭವನದಲ್ಲಿ ಶನಿವಾರ ಪ್ರಾಂತ್ಯ ಆರ್ಯ ಸಂಘದ ವತಿಯಿಂದ ಎಸ್ಎಸ್ಎಲ್ಸಿ, ದ್ವಿತೀಯ ಪಿಯುಸಿ, ಅಂತಿಮ ಪದವಿ, ಸ್ನಾತಕೋತ್ತರ ಪದವಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಗೌರವಿಸಿ ಅವರು ಮಾತನಾಡುತ್ತಿದ್ದರು. ಸಿಗಂದೂರು ಕ್ಷೇತ್ರದ ಧರ್ಮದರ್ಶಿ ಡಾಕ್ಟರ್ ರಾಮಪ್ಪ ಮಾತನಾಡಿದರು. ಮರಸ ಮಂಜಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಪರಮೇಶ್ವರ್ ಟಿ, ಕೆ ಹೊಳೆಯಪ್ಪ, ರಘುಪತಿ, ಶಿವಪ್ಪ ಕಲಸಿ, ದಿವಾಕರ್, ಕರುಣಾಕರ್, ತಾರಾಮೂರ್ತಿ, ನಾಗರಾಜ್, ಹಾಲಪ್ಪ, ಎಂಸಿ ಪರಶುರಾಮಪ್ಪ, ಅಜ್ಜಪ್ಪ, ಹುಚ್ಚಪ್ಪ ಮಂಡಗಳಲೆ, ತುಕಾರಾಂ, ಕೆಸಿ ಮೂರ್ತಿ, ಗಣಪತಿ ಹೆನಗೆರೆ, ಮಹಾಬಲೇಶ್ವರ್ ಕೌತಿ, ರವಿಕುಮಾರ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ವಿಶೇಷವಾಗಿ ಬಂದಿರತಕ್ಕಂಥ ಮಹಿಳಾ ಕಾರ್ಯಕರ್ತರು, ಮಾಧ್ಯಮ ಮಿತ್ರರು, ನನಗೆ ಹೆಚ್ಚು ಹೊತ್ತು ಮಾತನಾಡೋಕ್ಕಾಗಲಿಲ್ಲ. ತಾವುಗಳು ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ರೀತಿಯಲ್ಲಿ ತುಂಬ ಸಂತೋಷದಿಂದ ಭಾಗವಹಿಸಿದ್ದೀವಿ. ನಿಮಗೆ ನಾನು ಎಷ್ಟು ಸಂತೋಷವನ್ನು ವ್ಯಕ್ತಪಡಿಸಲು ಸಾಧ್ಯವಿದೆ. ಆದ್ದರಿಂದ ನಾನು ಸಭೆ ಹೆಚ್ಚು ಹೇಳಲಿಕ್ಕೂ ಆಗೋದಿಲ್ಲ. ಯಾಕಂದರೆ ನಿಮಗೆ ಆರೋಗ್ಯ ಸರಿ ಇಲ್ಲ. ತಮಗೆ ವಿಶೇಷವಾದಂಥ ರೀತಿಯಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯ ಮಿತ್ರರು ಇಲ್ಲಿ ಬಂದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷವನ್ನು ತಂದು ಕೊಟ್ಟಿದೆ. ಅದೇ ರೀತಿಯಲ್ಲಿ ವೇದಿಕೆಗೆ ಆಗಮಿಸಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯ ಬಂಧುಗಳು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಕೆಎಂಎಫ್ ನಂದಿನಿ ಹಾಲು ಮಾರಾಟಗಾರರಿಗೆ ಸ್ಪಂದಿಸುತ್ತಿಲ್ಲ. ಹಲವು ವರ್ಷಗಳಿಂದ ಕೆಎಂಎಫ್ ಮೂಲಕ ಶಿಮುಲ್ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಹಾಲು ಮಾರಾಟಗಾರರನ್ನು ಭಿಕ್ಷುಕರಂತೆ ನಡೆಸಿಕೊಳ್ಳುತ್ತಿದ್ದಾರೆ ಎಂದು ತಾಲೂಕು ಹಾಲು ಮಾರಾಟಗಾರರ ಸಂಘದ ಅಧ್ಯಕ್ಷ ನಾಗರಾಜ್ ದೂರಿದ್ದಾರೆ. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಭಾಭವನದಲ್ಲಿ ಶನಿವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಲಕ್ಷ್ಮಣ್, ಕೆಂಪರಾಜ್, ಪ್ರಶಾಂತ್, ಮಾಲ್ತೇಶ್, ಅಜಯ್, ಸುವರ್ಣ, ಭಾರ್ಗವ್, ಗುತ್ಯಪ್ಪ, ರಮೇಶ್, ಲೋಕೇಶ್ ಕುಮಾರ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಉದ್ದೇಶ ಏನಂತಂದರೆ, ಇವತ್ತು ಸಾಗರ ತಾಲೂಕಲ್ಲಿ ನಮ್ಮ ಏನಿದೆ ಆನಂದಪುರದಿಂದ ಆನಂದಪುರ ಮತ್ತು ಸಾಗರ, ಹೆಗ್ಗೋಡು, ಕಾರ್ಗಲ್, ಇಷ್ಟು ಕಡೆ ಸುಮಾರು 50ರಿಂದ 60 ಜನ ಏಜೆಂಟರು ಹಾಲು ವ್ಯಾಪಾರವನ್ನು ಮಾಡ್ತಾಯಿದ್ರು. ಅದು ನಂದಿನಿ ಬ್ರ್ಯಾಂಡ್ ಹಾಲು ಮತ್ತು ಮೊಸರು, ತುಪ್ಪ ಮತ್ತು ಇನ್ನಿತರ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾಯಿದ್ದಾರೆ. ಸುಮಾರು 25-30 ವರ್ಷಗಳಿಂದ ಸುಮಾರು ಏಜೆಂಟ್ಗಳು ಎಲ್ಲರೂ ಸಾಗರದಲ್ಲಿ ಸೇಲ್ಸ್ ಮಾಡ್ತಾಯಿದ್ದಾರೆ. ಆದರೆ ನಮಗೆ ಹಾಲಿನ ಕಮಿಷನ್ ಹಾಲು ಮಾರಿದರೆ
ಒಂದು 2 ರೂಪಾಯಿ ಒಂದು ಲೀಟ್ರಿಗೆ ಕಮಿಷನ್ ಸಿಗುತ್ತೆ, ಅರ್ಧ ಲೀಟ್ರ್ ಮಾಡಿ 1 ರೂಪಾಯಿ ಸಿಗುತ್ತೆ. ಅದನ್ನು ಬೆಳಗ್ಗೆ ಎದ್ದು 4 ಗಂಟೆಗೆ ಎದ್ದು ಹಾಲು ಬಂದು ಇಟ್ಟಿಸ್ಕೊಂಡು ಅದನ್ನು ಜನರಿಗೆ ಮಾರಾಟ ಮಾಡ್ಬೋದು. ನಾವು ಮತ್ತು ಅದನ್ನು ಡೈರಿಗೆ ಸಮಯಕ್ಕೆ ಸರಿಯಾಗಿ ದುಡ್ಡನ್ನು ತಂದು ಇಲ್ಲದೆ ಹೋದರೆ ನಮಗೆ ಹಾಲು ಸರಬರಾಜು ಆಗುತ್ತೆ. ಮೊದಲು ಹಾಲನ್ನು ದುಡ್ಡನ್ನು ವ್ಯಾನ್ನವರು ತಗೊಂಡು ಹೋಗ್ತಾ ಇದ್ರು, ಡೈರಿಗೆ ತಗೊಂಡು ಹೋಗ್ತಾ ಇದ್ರು. ಆದರೆ ಇತ್ತೀಚೆಗೆ ಏನು ಮಾಡಿದ್ರು ಅಂತ ಹೇಳಿದರೆ, ಈ ಡೈರಿಯವರು ನಮಗೆ ಕರೆಕ್ಟಾಗಿ ದುಡ್ಡು ಬರ್ತಾ ಇಲ್ಲ ಅಂತ ಹೇಳೋ ಅದು ಏನಂತ ಗೊತ್ತಾಗ್ತಿಲ್ಲ. ಮನೆಗೆ ನೀವು ಆ ಥರ ಮಾಡಬಾರ್ದು, ನೀವು ಆನ್ಲೈನ್ ಸಿಸ್ಟಮಲ್ಲಿ ನಮಗೆ ದುಡ್ಡನ್ನು ಕಳಿಸ್ಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ವಿ. ಒತ್ತಾಯ ಮಾಡಿದಾಗ ನಾವು ಭಾರಿ ವಿರೋಧ ಮಾಡಿ ಸುಮಾರು ತಿಂಗಳಗಟ್ಟಲೆ ನಾವು ಅದನ್ನು ಪೆಂಡಿಂಗ್ ಇಟ್ವಿ. ಆದರೂ ಕೂಡ ಲಾಸ್ಟಿಗೆ ಡೈರಿಯವರು ಬಂದ್ಬಿಟ್ಟು ಇಲ್ಲ ನಾವು ಒಂದು ಬ್ಯಾಂಕನ್ನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ, ಆ ಬ್ಯಾಂಕ್ ಮ್ಯಾನೇಜರ್ಗಳು ಮತ್ತು ಅವರ ಸ್ಟಾಫ್ ಎಲ್ಲ ಬಂದ್ಬಿಟ್ಟು ನಿಮಗೆ ಅಕೌಂಟ್ ಮಾಡಿಸ್ಕೊಡ್ತಾರೆ, ಮತ್ತು ನಿಮಗೆ ಯಾವುದೇ ಥರದ ತೊಂದರೆಗಳು ಆಗೋದಿಲ್ಲ, ನಿಮ್ಗೆ ಯಾವುದೋ 1 ರೂಪಾಯಿ ಹಣಕಾಸು ಕಟ್ಟಾಗೋದಿಲ್ಲ ಅಂತೇಳಿ ನಮಗೆ ಭರವಸೆಯನ್ನು ಕೊಟ್ಟಿದೆ. ಆದರೆ ನಮಗೆ ಸಿಗ್ತಕ್ಕಂಥ ದುಡ್ಡಲ್ಲಿ ನಾವು GST ಕಟ್ಟೋಕ್ಕಾಗಲಿ ಅಥವಾ ಇನ್ನಿತರ ಕಟ್ಟೋಕ್ಕಾಗಲಿ ನಮ್ಮ ಕೈಲಿ ಆಗಲ್ಲ. ಯಾಕಂದರೆ ಬರಬೇಕಾದ್ರೆ ಬಿಲ್ಲಲ್ಲೆಲ್ಲ ಕಟ್ಟಾಗಿ ಬರುತ್ತೆ. ಆದರೂ ಕೂಡ ನಾವು ಈ ಏನು ಟ್ರಾನ್ಸಾಕ್ಷನ್ ಏನು ಜಾಸ್ತಿ ಅಮೌಂಟ್ ಆದಾಗ ಆಮೇಲೆ ಆ GST ಅದು ಇದೆಲ್ಲ ತಲೆಬೇಕು ಅನ್ನೋದು ಗೊತ್ತಾಯ್ತು ನಮಗೆ. ಆದರೂ ಕೂಡ ನಾವು ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ಯಾವುದೇ ಥರ ತೊಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು ಡೈರಿ ಮ್ಯಾನೇಜರ್ಗಳು ಮತ್ತು HDFC ಬ್ಯಾಂಕ್ ಅವರು ಇಬ್ಬರ ಸಹಯೋಗದಲ್ಲಿ ನಮ್ಮ ಸಾಗರ ತಾಲೂಕು ಎಲ್ಲ ಏಜೆಂಟ್ಗಳನ್ನು ಕೂಡಿಸ್ಕೊಂಡು ನಮ್ಮ ಆಧಾರ್ ಕಾರ್ಡು, ಪಾನ್ ಕಾರ್ಡು ಎಲ್ಲ ತಗೊಂಡು ಅಕೌಂಟನ್ನು ಮಾಡಿದ್ವಿ. ಮಾಡಾದ್ಮೇಲೆ ಹೆಚ್ಚು ಕಡಿಮೆ 2 ವರ್ಷಗಟ್ಟಲೆ ಇದು ಪ್ರಕ್ರಿಯೆ. ನಾವು ಅವರಿಗೆ ಹಣ ಕಟ್ಟೋದು ಮತ್ತು ಡೈರಿಗೆ ಅವರು ಆ್ಯಪ್ ಮಾಡಿದ್ದಾರೆ, ಆ ಆ್ಯಪಲ್ಲಿ ಹಣ ಕಳಿಸ್ತಕ್ಕಂಥ ಕೆಲಸನ ನಾವು ಮಾಡಿದ್ವಿ. ಆದರೆ ಅದು ಏನು ಯಾವ ಥರ ಮಾಡಿದ್ದಾರೆ ಅಂತ ಡೈರಿಯವರು ಅವರ ಅನುಕೂಲಕ್ಕೋಸ್ಕರ ನಾವು ದುಡ್ಡು ಕಟ್ಟಿದರೆ ಮಾತ್ರ ಆ ಆ್ಯಪ್ ಓಪನ್ ಆಗುತ್ತೆ, ಇಂಡೆಂಟ್ ಓಪನ್ ಆಗುತ್ತೆ, ಆ ದುಡ್ಡು ಹೋಗಿ ಸೇರಿದೆ. ಒಂದು ವೇಳೆ ನಮ್ಮ ದುಡ್ಡಲ್ಲಿ 1 ರೂಪಾಯಿ ಕಡಿಮೆ ಆದರೂ 1 ಪೈಸೆ ಕಡಿಮೆ ಆದರೂ ಆ ಇಂಡೆಂಟ್ ಓಪನ್ ಆಗುತ್ತೆ, ನಮಗೆ ಕ್ಲೋಸ್ ಆಗುತ್ತೆ. ನಾಳೆ ಹಾಲು ಹಾಕಲಿಕ್ಕಾಗಲಿ, ಒಂದೇ 1 ಲೀಟ್ರ್ ಹಾಲಾಗಲಿ, ಮೊಸರನ್ನಾಗಲಿ, ಬೇರೆ ಯಾವುದೇ ಉತ್ಪನ್ನಗಳಾಗಲಿ ನಾವು ಹಾಕಲಿಕ್ಕೆ ಬರೋದಿಲ್ಲ. ಈ ಥರ ಒಂದು ಮಾಡಿ ಸಿಸ್ಟಮ್ಸ್ ಅಂತ ಇಟ್ಕೊಂಡಿದ್ದಾರೆ. ಆದರೆ ಈ 2 ವರ್ಷಗಟ್ಟಲು ನಡ್ಕೊಂಡು ಬರ್ತಾ ಇತ್ತು. ಮೊನ್ನೆ ಇದ್ದಾಗ 1.5 ತಿಂಗಳಿಂದ ಈಚೆಗೆ HDFC ಬ್ಯಾಂಕಲ್ಲಿ ನಮ್ಮ ಎಲ್ಲ ಏಜೆಂಟ್ರದ್ದು ಹಣ ಲಕ್ಷಗಟ್ಟಲೆ ಕಟ್ಟಾಗಿದೆ. ಒಬ್ಬರದ್ದು 20,000, 30,000, 50,000 ಹೀಗೆ ಸುಮಾರು ಹೆಚ್ಚು 10 ರಿಂದ 15 ಲಕ್ಷ ರೂಪಾಯಿ ಹಣ ಕಟ್ಟಾಗಿದೆ. ಇದನ್ನ ಏನು ಬ್ಯಾಂಕ್ನವ್ರು ತಿಂದಿದ್ದಾರೆ ಅಂತ ಗೊತ್ತಿಲ್ಲ ಅಥವಾ ಡೈರಿಯವರು ತಿಂದಿದ್ದಾರೆ ಅಂತ ಗೊತ್ತಿಲ್ಲ. ಈ ಹಣ ಗೋಲ್ಮಾಲ್ ಆಗಿದೆ. ಇದೊಂದು ದೊಡ್ಡ ಅನ್ಯಾಯ ಆಗಿದೆ ಇದು ನಮ್ಮ ಸಾಗರ ತಾಲೂಕು ಹಾಲು ಮಾರಾಟಗಾರ ಸಂಘ. ಇದರಿಂದ ನಾವು ಸಾಕಷ್ಟು ಬಾರಿ ಮ್ಯಾನೇಜರ್ ಕೇಳಿದರೆ ಮ್ಯಾನೇಜರ್ ಹೆಡ್ ಆಫೀಸಿಗೆ ಹೇಳ್ತಾರೆ, ಶಿವಮೊಗ್ಗ ಬ್ರಾಂಚ್ ಹೇಳ್ತಾರೆ. ಶಿವಮೊಗ್ಗ ಆಫೀಸ್ನವರು ಅವರು ಹೆಡ್ ಆಫೀಸ್ ಬಾಂಬೆಗೆ ಹೋಗಿ ಅಲ್ಲಿಂದ ಅಪ್ರೂವಲ್ ಆಗಬೇಕು ಅಂತ ಹೇಳ್ತಾರೆ. ಡೈರಿಯವ್ರು ಕೇಳಿದರೆ ನಾನು ಅವನಿಗೆ ಹೇಳಿದೆ ಇವನಿಗೆ ಹೇಳಿದೆ ಅಂತ ಹೇಳಿ ಕಾಗಚ್ಚಿ ತುಂಬ ಕಥೆ ಹೇಳ್ತಾರೆ. ಈಗ ನಮ್ಗೆ ಏನಾಗಿದೆ ಅಂದರೆ, ಒಂದು ಕಡೆಗೆ ಪ್ರೆಸಿಡೆಂಟು ಸ್ಪಂದಿಸ್ತಾ ಇಲ್ಲ. ಶಿವಮೊಗ್ಗ ಹಾಲು ಒಕ್ಕೂಟ ಮಾಜಲ್ಲಿ ಏನು ಮ್ಯಾನೇಜರ್ ಇದ್ದಾರೆ MD ಅವರು ಸುಮ್ಮನೆ ಅವರ ಸ್ಟೇಟ್ಗಳಿಗೆ ಫೋನ್ ಮಾಡ್ತಾರೆ, ಅವರಿಗೆ ಕೆಲವು ಅಧಿಕಾರಿಗಳಿಗೆ. ಅಧ್ಯಕ್ಷರು ಕೇಳಿದರೆ ಅಧ್ಯಕ್ಷರು ಮಾತ್ರ ನಮ್ಮ ಬಗ್ಗೆ ಇದೇ ಇಲ್ಲ, ಫೋನ್ ಮಾಡಿದ ತಕ್ಷಣ ಅವ್ರಿಗೆ ಫೋನ್ ಮಾಡ್ತಾರೆ, ಮಾತಾಡ್ತಿದ್ದಾಗೆ ತಪ್ಪಿಸ್ಕಾರ ಆಗ್ತಾರೆ. ನಾವು ನಮ್ಮ ಸಮಸ್ಯೆನ ಹೇಳ್ಕೊಳ್ಳೋದೇ ಆಗ್ತಾ ಇಲ್ಲ. ಇದೊಂದು ದೊಡ್ಡ ದುರಂತ ಇದೆ. ಯಾಕಂತ ಹೇಳಿದ್ರೆ ಇಷ್ಟು ಹಣ ಪೋಲಾಗ್ತಾ ಇದೆ. ಈಗ ಒಂದು ವೇಳೆ ನಾವು ಡೈರಿ ಕಟ್ಟಿದ್ರೆ ಬಾಕಿ ಇದ್ರೆ ನಮ್ಮ ಹಾಲ ನಿಲ್ಲಿಸ್ತಾರೆ, ನಮ್ಮ ಹಣ ಹೋಗಿದೆ, ಅದಕ್ಕೆ ಯಾರು ಜವಾಬ್ದಾರರು? ಲಕ್ಷಗಟ್ಟಲೆ ದುಡ್ಡು ಹೋಗಿದೆ. ನಾವು ಸಿಗ್ತಕ್ಕಂಥದ್ದು ನಮಗೆ 1 ರೂಪಾಯಿ ಕಮಿಷನ್. ಈ 1 ರೂಪಾಯಿ ಕಮಿಷನ್ನಲ್ಲಿ ನಾವು ಜೀವನ ಮಾಡೋದು ಅಥವಾ ಬ್ಯಾಂಕಿಂಗ್ ಕಟ್ಟೋದು ಅಥವಾ ಡೈರಿಯವರು ಕಟ್ಟೋದು ಯಾರು ಸಾಕಾಗುತ್ತೆ? ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ಆದರೆ ನಾವು ದಿನನಿತ್ಯ ಬ್ಯಾಂಕಿಗೆ ಅಲ್ದಾಡೋದು, ದಿನನಿತ್ಯ ಫೋನ್ ಮಾಡೋದಾಗಿದೆ. ಆದರೆ ಇಲ್ಲಿವರೆಗೂ ಶಿವಮೊಗ್ಗ ಅಧ್ಯಕ್ಷರ ಆದವರು ಏಜೆಂಟ್ ಬಗ್ಗೆ ಯಾವುದೇ ಥರದ ಗಮನ ಹರಿಸ್ತಾ ಇಲ್ಲ. ನಮಗೆ ಒಂದೇ 1 ರೂಪಾಯಿ ನಮಗೆ ಸಹಾಯ ಮಾಡೋದು, ಒಂದು ಅರ್ಧ ಲೀಟರ್ ಹಾಲು ಸಮೇತ ನಮಗೆ ಯಾವುದೇ ಒಬ್ಬ ಅಧ್ಯಕ್ಷರು ಇವತ್ತವರೆಗೂ ಹೋಗಲಿ ಅವರು ಒಂದು ಖುಷಿಗಾರರು ಕೊಟ್ಟಿದ್ದಾರೆ. ಯಾವುದೇ ಥರದ್ದು ಇದಿಲ್ಲ. ನಾವು ಹಾಲು ಮಾರೋದು ಅವರಿಗೆ ದುಡ್ಡು ಕಟ್ಟೋದು ಅಷ್ಟೇ. ನಾವು ಒಂಥರ ಕೂಲಿ ಹಾಲುಗಳಾಗಿದ್ದೀವಿ. ಇವತ್ತು ನೋಡ್ರಿ ಅಲ್ಲಿ ಏನಾಗ್ತಿದ್ದಾರೆ ಬ್ರ್ಯಾಂಡು ನಂದಿನಿ ಹಾಲಲ್ಲಿ ಗೋವಿಂದ ಗ್ರಾಹಕರವರೆಗೆ ಬಂದಿದ್ದಾರೆ. ಗೋವಿಂದ ಹಾಲು ತಂದು ಹಾಲು ಉತ್ಪಾದಕರು ಡೈರಿ ತಂದು ಹಾಕ್ತಾರೆ. ಆ ಡೈರಿ ಹಾಲು ನಮ್ಮ ಇದಕ್ಕೆ ಹೋಗ್ಕೊಂಡು ಡೈರಿಗೆ ಹೋಗುತ್ತೆ. ಆ ಡೈರಿಗೆ ಹೋಗಿ ಅಲ್ಲಿ ಪ್ಯಾಕಿಂಗ್ ಹಾಕಿ ಹಾಲು ಅದನ್ನ ಟೆಂಡರ್ ಹಿಡಿದವರು ವ್ಯಾನವರು ಆ ಹಾಲನ್ನು ತಂದು ಸಪ್ಲೈ ಮಾಡ್ತಾರೆ. ಈ ಟೌನ್ ಲಿಮಿಟಲ್ಲಿ ಮತ್ತು ಹಳ್ಳಿ ಭಾಗದಲ್ಲಿ ಎಲ್ಲರೂ ಏಜೆನ್ಸಿಗಳನ್ನು ಮಾಡ್ಕೊಂಡು ಅದನ್ನು ಜನರಿಗೆ ತಲುಪಿಸ್ತಾರೆ, ಮಾರಾಟ ಮಾಡ್ತಾರೆ. ಆದರೆ ಇವರು ಕೊಟ್ಟಿರೋದ್ರ ಟೈಮಲ್ಲಿ ಎಲ್ಲರೂ ಬಂದು ನಮಗೆ ದುಡ್ಡು ಕೊಡ್ತಾರೆ ಅಂತ ಇಲ್ಲ. ಆದರೆ ಹಾಲು ವ್ಯಾಪಾರ ಆಗಲಿ ಇಲ್ಲಿ ನಮ್ಮ ಜೋಬಿಂದ ದುಡ್ಡನ್ನು ಕೈಯಿಂದ ಹಾಕಿ ನಾವು ಡೈರಿಗೆ ದುಡ್ಡು ಕಟ್ಟಬೇಕು. ಇದು ದೊಡ್ಡ ಸಮಸ್ಯೆ ಆಗಿದೆ. ಅದನ್ನು ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅಧಿಕಾರಿಗಳ ಟೈಪ್ ಮಾತಾಡ್ತಾರೆ. ಜನಪ್ರತಿನಿಧಿಗಳು ಇವರು ಜನರಿಂದ ಆಯ್ಕೆ ಹೋಗುವಂಥವ್ರು. ಇವರು ಹೆಚ್ಚು ಕಡಿಮೆ 15-20 ಜನ ಡೈರೆಕ್ಟರ್ಗಳಿದ್ದಾರೆ. ಇವ್ರು ಯಾರು ಇವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಧ್ಯಕ್ಷರು ಸಹಿತ ನಮಗೆ ಅದ್ರ ಬಗ್ಗೆ ಏನಂತ ಕೇಳ್ತಾ ಇಲ್ಲ. ನಾವು ಯಾರನ್ನ ಕೇಳಬೇಕು? ಇದು ಅನಿವಾರ್ಯ ಪರಿಸ್ಥಿತಿ ಆದ್ದರಿಂದ ನಾವು ಸುದ್ದಿಗೋಷ್ಠಿ ಮಾಡಬೇಕಾಗಿದೆ. ಇದು ನಮ್ಮ ದುಡ್ಡು ಹೋಗಿರ್ತಕ್ಕಂಥದ್ದು.
ಇದು ದೊಡ್ಡ ಸಮಸ್ಯೆ. ದುಡ್ಡು ಲಕ್ಷ ಅಲ್ಲ, 15-20 ಲಕ್ಷ ರೂಪಾಯಿ ದುಡ್ಡು ಕಟ್ಟಾಗಿದೆ. ಆಮೇಲೆ ನಾವು ಕೇಳ್ಬೇಕು, ನಾವು ಯಾರು ಕೇಳಬೇಕು? ನಮಗೆ ಒಂದು ವಾರಗಟ್ಟಲೆ ಹಾಲು ಇಟ್ಬಾರ್ದು. ಅದೇ ನೀವು ಬೇರೆ ಬ್ಯಾಂಕಲ್ಲಿ ಮಾಡ್ಕೊಂಡು ಕಟ್ಟಿದ್ರೆ ಬೇರೆ ಬ್ಯಾಂಕಲ್ಲಿ ದುಡ್ಡು ಇರ್ತಾರ, ಅವ್ರು ಚಾರ್ಜಸ್ ತಗೊಳ್ತಾರೆ. ಎಷ್ಟು ದಿನ ನಾವು ಬೇರೆ ಬ್ಯಾಂಕಲ್ಲಿ ಮತ್ತೆ ಅದನ್ನು ದುಡ್ಡು ಕಟ್ಟಿ ನಾವು ಹಣ ಕಳಿಸ್ಲಿಕ್ಕಾಗತ್ತೆ? ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ಸಾಗರ ತಾಲೂಕಲ್ಲಿ ಏಜೆಂಟರು ಈಗ ಬೇರೆ ಬೇರೆ ಕಡೆ ಇದ್ದಾರೆ, ಆದರೆ ಯಾರೂ ಧೈರ್ಯವಾಗಿ ಮುಂದೆ ಹೋಗಿ ಮಾತಾಡ್ಲಿಕ್ಕೆ ಯಾರೂ ತಯಾರಿಲ್ಲ. ಯಾಕಂತಂದ್ರೆ ಒಂದು ಕಡೆಗೆ ಲಾಸನ್ನು ಅನುಭವಿಸ್ತಿದ್ದಾರೆ, ಒಂದು ಕಡೆಗೆ ಅವರು ಕೊಡ್ತಕ್ಕಂಥ ಹಿಂಸೆಯನ್ನು ಅನುಭವಿಸ್ತಿದ್ದಾರೆ, ಒಂದು ಕಡೆ ಬ್ಯಾಂಕ್ನವ್ರ ಟಾರ್ಚರ್, ಒಂದು ಕಡೆ ಡೈರಿಯಿಂದ ಟಾರ್ಚರ್. ಇದನ್ನು ಯಾರು ಜನಪ್ರತಿನಿಧಿ ಇವತ್ತು ಸೆಪ್ಟೆಂಬರ್ 29ರಂದು ಶೃಂಗೇರಿ ಶಂಕರಮಠದಲ್ಲಿ ಮಧ್ಯಾಹ್ನ 12ಕ್ಕೆ ಸಾಧಕರಿಗೆ ಶಾರದಾ ಪ್ರಸಾದ ಪುರಸ್ಕಾರ ಪ್ರದಾನ ಮಾಡಲಾಗುತ್ತದೆ ಎಂದು ಶೃಂಗೇರಿ ಶಂಕರಮಠದ ಧರ್ಮದರ್ಶಿ ಅಶ್ವಿನಿಕುಮಾರ್ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಭಾಭವನದಲ್ಲಿ ಶನಿವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಪ್ರೊಫೆಸರ್ ಕೆಆರ್ ಕೃಷ್ಣಯ್ಯ ಮಾತನಾಡಿದರು. ಗೋಷ್ಠಿಯಲ್ಲಿ ಮಾಸನಂಜುಂಡಸ್ವಾಮಿ, ಅಬಸೆ ದಿನೇಶ್ ಕುಮಾರ್ ಜೋಶಿ, ಡಾಕ್ಟರ್ ಕೆಳದಿ ವೆಂಕಟೇಶ್ ಜೋಯ್ಸ್, ವಿನಾಯಕ್ ಜೋಯ್ಸ್, ಜ್ಯೋತಿ ಮಣೂರು, ನೇತ್ರ ಉಡುಪ ಇನ್ನಿತರರು ಹಾಜರಿದ್ದರು. ಶಂಕರಮಠದಲ್ಲಿ ಈ ವರ್ಷ ಒಂದು ಹೊಸದಾದಂತಹ ಒಂದು ಯೋಜನೆಯನ್ನು ಆಲೋಚನೆ ಮಾಡಿ ಪ್ರಾರಂಭ ಮಾಡಿ ಶಂಕರಮಠದಲ್ಲಿ ಈ ವರ್ಷದಿಂದ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಹೊಸ ಯೋಜನೆ ಅಂತ ಅದನ್ನು ನಾವು ಶಂಕರ ಜಯಂತಿಯ ಸಂದರ್ಭದಲ್ಲಿ ನಡೆಸಬೇಕಿರ್ತಕ್ಕಂಥ ಆಲೋಚನೆ ಇತ್ತು. ಏನಪ್ಪ ಅಂತಂದರೆ ಒಂದು ಪ್ರಬಂಧ ಸ್ಪರ್ಧೆ, ಶಂಕರಾಚಾರ್ಯ ಸನಾತನ ಧರ್ಮಕ್ಕೆ ಶಂಕರಾಚಾರ್ಯರ ಕೊಡುಗೆ ಏನು ಎಂಬ ವಿಷಯವಾಗಿ ಒಂದು ಪ್ರಬಂಧ ಸ್ಪರ್ಧೆಯನ್ನು ನಾವು ಏರ್ಪಡಿಸಿದ್ವಿ. ಅದು ಕಾರಣತೆಯಿಂದ ಅದು ತಡವಾಯಿತು. ಮತ್ತು ಆ ಸಮಯದಲ್ಲಿ ಅದನ್ನು ಶಂಕರ ಜಯಂತಿ ಹೊಟ್ಟೆಗೆ ಅದನ್ನು ಬಹುಮಾನವನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ. ಹಾಗೆಯೇ ಅದನ್ನು ನಾವು ಈ ನವರಾತ್ರಿಯ ಸಂದರ್ಭದಲ್ಲಿ ಹೇಗೂ ನಾವು 9 ದಿನಗಳ ಕಾಲ ನಡೀತಾ ಇದೆ ಈ ಒಂದು ಕಾರ್ಯಕ್ರಮ. ಆ ಸಂದರ್ಭದಲ್ಲಿ ಅದನ್ನು ಕೂಡ ನೋಡೋಣ ಅಂತಕ್ಕಂಥ ದೃಷ್ಟಿಯಿಂದ ನಾವು 29ನೇ ತಾರೀಕು ಶಾರದಾ ಪುರಸ್ಕಾರ ಪ್ರಸಾದ ಪುರಸ್ಕಾರದ ನಂತರ ನಾವು ಈ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾಗಿರ್ತಕ್ಕಂಥವರಿಗೆ ಬಹುಮಾನವನ್ನು ಕೊಡ್ತಕ್ಕಂತಹ ಆಲೋಚನೆ ಕೂಡ ಮಾಡಿದ್ವಿ. ಬಹುಶಃ ಇದು ಬಹಳ ಕಷ್ಟವಾದಂತಹ ವಿಷಯ ಹೌದು. ಯಾಕಂದರೆ ಶಂಕರಾಚಾರ್ಯರ ಕೊಡುಗೆ ಸ್ಥಾನಧರ್ಮಕ್ಕೆ ಏನು ಇರಬೇಕಂತ ತಿಳಿಸ್ತಕ್ಕಂಥ ಸುಲಭ. ಆದರೂ ಕೂಡ ನಾವು ಅದನ್ನು ಪುರುಷರಿಗೆ, ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ 3 ಭಾಗ ಮಾಡಿದ್ದೇವೆ. ಹಾಗಾಗಿ ಪುರುಷರಿಗೆ ಪ್ರಥಮ, ದ್ವಿತೀಯ, ತೃತೀಯ ಮತ್ತು 2 ಸಮಾಧಾನಕರ ಬಹುಮಾನ, ಮಹಿಳೆಯರಿಗೆ ಪ್ರಥಮ, ದ್ವಿತೀಯ, ತೃತೀಯ ಮತ್ತು 2 ಸಮಾಧಾನಕರ ಬಹುಮಾನ, ಮತ್ತು ವಿದ್ಯಾರ್ಥಿ ಭಾಗದಲ್ಲಿ ಕೂಡ ಹಾಗೆ ಮಾಡಿದ್ದಾರೆ. ಸುಮಾರು 19 ಜನ ಭಾಗವಹಿಸಿದೆ, ಪುರುಷರು, ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು ಸೇರಿ. ನನಗೆ ಸಂತೋಷ ಆಗಿರ್ತಕ್ಕಂಥದ್ದು ಅಂತಂದರೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಪುರುಷ ವಿಭಾಗದಲ್ಲಿ 3 ಜನ ಮಾತ್ರ ಭಾಗವಹಿಸಿದ್ದಾರೆ, ಮಹಿಳೆಯರ ವಿಭಾಗದಲ್ಲಿ 5 ಜನ ಭಾಗವಹಿಸಿದ್ದಾರೆ. ಆದರೆ ವಿದ್ಯಾರ್ಥಿಗಳ ವಿಭಾಗದಲ್ಲಿ 11 ಜನ ಭಾಗವಹಿಸಿದ್ದಾರೆ. ಅದರಲ್ಲಿ ನಾವು ಆನಂತರ ಆಲೋಚನೆ ಮಾಡಿ ವಿದ್ಯಾರ್ಥಿ ವಿಭಾಗದಲ್ಲಿ ಶಾಲಾ ವಿಭಾಗ ಸುಮಾರು 9ನೇ ತರಗತಿಯವರೆಗೆ ಇರ್ತಕ್ಕಂಥ ಆ ಒಂದು 7 ರಿಂದ 9 ಬಂದಿರ್ತಕ್ಕಂಥ ಇದರಲ್ಲಿ ಮಾಡಿದ್ದೇವೆ. ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವನ್ನು ಮಾಡಿದ್ದಾರೆ. ಮೊದಲು ಒಂದಿಗೆ ಯೋಚನೆ ಮಾಡಿದ್ವಿ. ಈಗ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರಥಮ, ದ್ವಿತೀಯ, ತೃತೀಯ ಮತ್ತು 2 ಸಮಾಧಾನಕರ ಬಹುಮಾನ, ಹಾಗೆ ಕಾಲೇಜು ವಿದ್ಯಾರ್ಥಿಗಳಿಗೂ ಕೂಡ ಪ್ರಥಮ, ದ್ವಿತೀಯ, ತೃತೀಯ ಮತ್ತು 2 ಸಮಾಧಾನ ಬಹುಮಾನ ಹೀಗೆ ಕೂಡ ಕೊಡ್ತಾ ಇದ್ದಾರೆ. ಅಂದರೆ ಒಟ್ಟಿನಲ್ಲಿ ಏನು ಮಾಡಿದ್ದೇವೆ ಅಂತಂದರೆ ಇದು ಮಕ್ಕಳನ್ನು ಮತ್ತು ಜನರನ್ನು ಅಥವಾ ಆಲೋಚಕರನ್ನು ಉತ್ತೇಜಿಸುವ ಒಂದು ದೃಷ್ಟಿ ನಮಗೆ ಇರೋದ್ರಿಂದ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಒಂದೊಂದು ರೀತಿಯ ಬಹುಮಾನ ಸಿಗಬೇಕು ಇರ್ತಕ್ಕಂಥ ಆಲೋಚನೆ ಮಾಡಿ ನಾವು ಕೊಡ್ತಾ ಇದ್ದೇವೆ. ಅದು ಪ್ರಥಮ ದ್ವಿತೀಯ ಇರ್ತಕ್ಕ ಸಮಾಜ ಮತ್ತು ಇರ್ಬೋದು, ಯಾವುದೇ ಇಲ್ಲ, ಯಾರು ನಿರಾಶೆ ಆಗಬಾರ್ದು ಅಂತಕ್ಕಂಥ ನಾವು ಮುಂದೆ ಈ ಒಂದು ಪ್ರಬಂಧ ಸ್ಪರ್ಧೆಯನ್ನು ಮುಂದುವರಿಸೋದಾದರೆ ಆಗ ಅದಕ್ಕೆ ಈ ಒಂದು ಪ್ರೋತ್ಸಾಹ ಆಗಲಿ ಇರ್ತಕ್ಕಂತಹ ದೃಷ್ಟಿಯಿಂದ ನಾವು ಈ ಒಂದು ಸ್ಪರ್ಧೆ ಏರ್ಪಾಡು ಮಾಡಿದ್ದೇವೆ. ಆದ್ದರಿಂದ ವಿದ್ಯಾರ್ಥಿಗಳು ಹೆಚ್ಚು ಭಾಗವಹಿಸಿರ್ತಕ್ಕಂಥದ್ದು ನಮ್ಮದಂತೂ ತುಂಬ ಹೆಚ್ಚು. ಯಾಕೆಂದರೆ ಅವರಲ್ಲಿ ಜಾಗೃತಿ ಹೆಚ್ಚು ಬೆಳೀಬೇಕು ಇರ್ತಕ್ಕಂಥದ್ದು ನಮ್ಮ ಉದ್ದೇಶ. ಆದ್ದರಿಂದ ಈ ಒಂದು ಸ್ಪರ್ಧೆಯನ್ನು ಮೊದಲ ಬಾರಿ ಏರ್ಪಡಿಸಿದ್ದು ಕೂಡ 19 ಜನ ಒಟ್ಟು ಭಾಗವಹಿಸಿರ್ತಕ್ಕಂಥದ್ದು ನಮಗೆ ಸಂತೋಷ. ಇಡೀ ದೇಶದಲ್ಲಿ ನಮ್ಮ ಸನಾತನ ಧರ್ಮದ ಸಂಸ್ಕೃತಿಯಲ್ಲಿ ನವರಾತ್ರಿ ಅಂತ ಹೇಳುವಂಥದ್ದು ವಿಶೇಷವಾದಂಥ ಆ ಬಿಂದುಗಳು ಆಚರಣೆ ಮಾಡುವಂಥ ಭಾಳ ದೊಡ್ಡ. ಆ ಒಂದು ನವರಾತ್ರಿ ಮಹೋತ್ಸವವು ಸಾಗರದ ಶೃಂಗೇರಿ ಜಯಂತಿ ಮಠದಲ್ಲಿ 25 ವರ್ಷದಿಂದ
ವಿಜೃಂಭಣೆಯಿಂದ ನಡೆಸಿಕೊಂಡು ನಾವು ಬರ್ತಾ ಇದ್ದೇವೆ. ಅದು ಶೃಂಗೇರಿ ಜಗದ್ಗುರುವಾದ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಹಾಗೂ ಅವರ ಕಾರ್ಯಕ್ರಮದ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಯವರ ಆಶೀರ್ವಾದದಿಂದ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ನವರಾತ್ರಿಯ ಪ್ರಾರಂಭವಾಗಿ ಇವತ್ತು 6ನೇ ದಿವಸ. ಈ 5 ದಿನಗಳ ಕಾಲ ಸಾಗರ ಶೃಂಗೇರಿ ಕ್ಷೇತ್ರದಲ್ಲಿ ಪ್ರತಿದಿನ ವಿವಿಧ ಹೋಮಗಳು ಹಾಗೂ ಅನೇಕ ಭಜನಾ ತಂಡಗಳಿಂದ ಸಂಜೆ ಭಜನೆಗಳು ನಡೆದಿದೆ. ಇನ್ನು ಮುಂದೆಯೂ ಸಹ ಈ ಬರುವಂಥ ಇವತ್ತರಿಂದ 5 ದಿವಸ ನವರಾತ್ರಿ ಉತ್ಸವ ನಡೀತದೆ. ಪ್ರತಿ ದಿವಸವೂ ಸಹ ಹೋಮ ಹವನಗಳು ನಡೀತದೆ. ಹಾಗೆಯೇ ಸಂಜೆ ಹೊತ್ತು ಭಜನಾ ಕಾರ್ಯಕ್ರಮಗಳು ಸಹ ನಡೀತದೆ. ನಾವು ಪ್ರತಿ ವರ್ಷವೂ ಸಹ ನವರಾತ್ರಿಯ ಸಂದರ್ಭದಲ್ಲಿ ಶಾರದಾಂಬೆಗೆ ಸೇವೆ ಸಲ್ಲಿಸಿರುವಂಥವರು, ಸಮಾಜಕ್ಕೆ ಸೇವೆ ಸಲ್ಲಿಸಿರುವಂಥವರು ಹಾಗೂ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರು ಇಂಥವನ್ನ ಗುರುತಿಸಿ ಆ ಶಾರದಾ ಪ್ರಸಾದವನ್ನು ನಾವು ಈಗ ನೀಡ್ತಾ ಬಂದಿದ್ದೇವೆ. ಹೀಗಾಗಿ ಸುಮಾರು ಒಂದು 50ಕ್ಕೂ ಮಿಕ್ಕಿ ನಾವು ಆ ಶಾರದಾ ಪ್ರಸಾದ ಪುರಸ್ಕಾರವನ್ನು ನಾವು ನೀಡಿದ್ದೇವೆ. ಈ ಸಂದರ್ಭದಲ್ಲಿ ಈ ಸಾರಿ ಇದೇ ಬರುವ 29ನೇ ತಾರೀಕು ಸೋಮವಾರ ಬೆಳಗ್ಗೆ ಮಧ್ಯಾಹ್ನ 12 ಗಂಟೆಗೆ ನಾವು ಈ ಶಾರದಾ ಪ್ರಸಾದ ಪುರಸ್ಕಾರವನ್ನು 2 ಜನರಿಗೆ ನಾವು ನೀಡ್ತಾ ಇದ್ದೇವೆ. ಒಂದು ಶ್ರೀಯುತ M.R. ಲಕ್ಷ್ಮಣರಾವ್ ಆಮಚಿ, ಅತ್ಯಂತ ನಮ್ಮ ಸಮಾಜದ ಅತ್ಯಂತ ಹಿರಿಯರು, 90 ವರ್ಷ ದಾಖಲೆ, 92 ವರ್ಷದ ಇವತ್ತು ಸಹ ಒಂದು ಯುವಕರ ಥರ ಕೆಲಸ ಮಾಡ್ತಾ ಇದ್ದಾರೆ. ಅಪಾರ ಜ್ಞಾನ ಭಂಡಾರ ಉಳ್ಳುವಂಥವರು, ಯಕ್ಷಗಾನದ ಖ್ಯಾತ ಅರ್ಥಧಾರಿಗಳು, ಗಮಕ ವಾಚಕರು, ಅದ್ಭುತ ವಾಚಕಗಳು. ಆಮೇಲೆ ಅದೇ ರೀತಿ ಒಳ್ಳೆಯ ಹೆಸರಿಕೊಳ್ಳುವಂಥ ಶ್ರೀಯುತ M.R. ಲಕ್ಷ್ಮಣರಾವ್ ಆಮಚಿ ಇವರಿಗೆ ನಾವು ಶಾರದಾ ಪ್ರಸಾದವನ್ನು ನೀಡ್ತಾ ಇದ್ದೇವೆ. ಹಾಗೆಯೇ ಮತ್ತೋರ್ವರು ಶ್ರೀಯುತ R. ಶ್ರೀನಿವಾಸ ಮೇಸ್ತ್ರಿ ಅವರು ಈಗ ಹಾಲಿ ಗಣಪತಿ ಬ್ಯಾಂಕ್ ಅಧ್ಯಕ್ಷರು ಅವರು, ನಗರಸಭಾ ಸದಸ್ಯರು ಅವರು ಹಾಗೂ ಅತ್ಯಂತ ಕಡು ಬಡತನದಿಂದ ಬಂದು ಶ್ರಮಪಟ್ಟು ಇವತ್ತು ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವನ್ನು ಸಹ ಇಟ್ಕೊಂಡಿದ್ದಾರೆ. ಹಾಗೂ ಭಗವಂತನ ಕೆಲಸ ಯಾವುದೇ ರೀತಿಯೂ ಸಹ ನಾವು ಬಂದ ರೀತಿಯಲ್ಲಿ ನಾವು ಮಾಡ್ತೇನೆ ಅಂತ ಒಂದು ಮನಸ್ಸಂಕಲ್ಪ ಆಗುವಂಥ ಶ್ರೀನಿವಾಸ ಮೇಸ್ತ್ರಿ ಅವರು, ಅವರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಶಾರದಾ ಪ್ರಸಾದ ಪುರಸ್ಕಾರವನ್ನು ನಾವು ನೀಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸಾಗರದ ಸನ್ಮಾನ್ಯ ಶಾಸಕರಾದ ಸಾಗರ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಅಕ್ಕನ ಬಳಗ ಮತ್ತು ವೀರಶೈವ ಸಮಾಜದ ವತಿಯಿಂದ ಬನ್ನಿ ಮರಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ನಂತರ ಅಕ್ಕನ ಬಳಗದ ಸದಸ್ಯರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಅಕ್ಕನ ಬಳಗ ಮತ್ತಿತರ ತಂಡಗಳಿಂದ ಕೋಲಾಟ, ಸಾಮೂಹಿಕ ಭಜನೆ, ಭಕ್ತಿಗೀತೆ ಗಾಯನ ಇನ್ನಿತರೆ ಕಾರ್ಯಕ್ರಮ ನಡೆಯಿತು. ಅಕ್ಕನ ಬಳಗದ ಅಧ್ಯಕ್ಷೆ ಮಧು ಮಲ್ಲಿಕಾರ್ಜುನ್ ಕೋರಿ, ಉಪಾಧ್ಯಕ್ಷೆ ರೇಖಾ ಶಿವಕುಮಾರ್, ಕಾರ್ಯದರ್ಶಿ ಮಂಜುಳಾ ಶಿವಪ್ಪ, ಸವಿತಾ ದುಗ್ಗಾವಿ, ಗೀತಾ ದಳ್ವಾಯ್ ಇನ್ನಿತರರು ಹಾಜರಿದ್ದರು. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.